ಖಾನ ತುಂಬ ಚೆನ್ನಾಗೇ ಇತ್ತು. ನಮ್ಮದು ಮನೇಲಿ ಡೈಲಿ ಸ್ವೀಟ್ ಖಾನ ತಿಂದು ನಾಲ್ಗೆ ಎಲ್ಲ ಹಾಳಾಗಿ ಹೋಗಿತ್ತು. ಇವತ್ತು ನಿಮ್ಮ ಮನೇಲಿ ಖಾರ ಖಾನ ತಿಂದು ಬಾಡಿಗೆ ತಾಕತ್ತು ಬಂದೈತೆ. सेठू ऐसे देखो मत, मेरे को शर्म आती है. ಸೇಠ್ಜಿ ಅವರೇ, ದಿನ ನಿಮ್ಮ ಹೊಟ್ಟೆಲಿ ನಿಮ್ಮ ಹೆಂಡ್ರು ಯಾರು ಅಡ್ಗೆ ಮಾಡ್ತಾ ಇದ್ರು? ಬೇಟಾ, ನಮ್ದಕ್ಕೆ ಇನ್ನೂ ಮದುವೆನೇ ಆಗಿಲ್ಲ, ಬ್ಯಾಚುಲರ್. ಅಂಕಲ್ ನಿಮಗೆ ಮದುವೆ ಆಗಿಲ್ವಾ? ಇಲ್ಲ ಬೇಟಿ, ನಮ್ಗೆ ಇದುವರೆಗೂ ಮದುವೆನೇ ಆಗಿಲ್ಲ. ಆದ್ರೆ ಇವಾಗ ಪ್ಯಾರ್ಗೆ ಆಗ್ಬಿಟ್ಟೈತೆ. ಯಾರ ಮೇಲೂ? ನಿಮ್ಮ ಅವನ ಮೇಲೆ. ರೀ ಸ್ವಾಮಿ, ನಮ್ಮ ಹೆಂಡ್ರಿಗೆ ಮಕ್ಕಳಾಗ ಟೈಮ್ ಬಂತು, ಈಗ ನಮ್ಮ ಅವನ ಮೇಲೆ ನಿಮಗೆ ಪ್ರೀತಿ ಆಗ್ಬಿಟ್ಟಿದ್ದ? ಬೇಟಾ, ತಪ್ಪಿಗೆ ತಿಳಿಬೇಡ. ಯಾಕೋ ಗೊತ್ತಿಲ್ಲ, ಇಂದುಮತಿ ಅವ್ರ ಮೇಲೆ ನನಗೆ ಯಾರಿಗೆ ಆಗ್ಬಿಟ್ಟೈತೆ. ಅದಕ್ಕೆ ನಾನು ಇವ್ರನ್ನ ಮದುವೆಗೆ ಮಾಡ್ಕೋಬೇಕು ಅಂತ ಇದ್ದೀನಿ. ನೀವು ಅವ್ರನ್ನ ಹಂಗೆಲ್ಲ ಮದ್ವೆ ಆಗಕ್ಕಾಗಲ್ಲ ಅನ್ನಿ. ಯಾಕಾಗಕ್ಕಿಲ್ಲ ಸೊಸೆ? ನನಗೂ ಸೇಟುಜಿನ ಮದ್ವೆ ಆಗೋದ್ರಲ್ಲಿ ಏನ್ ಅಭ್ಯಂತರವಿಲ್ಲ. ಸೇಟುನ ನೋಡ್ತಾ ಇದ್ರೆ ನನಗೂ ಪ್ಯಾರ್ಗೆ ಆಗ್ಬಿಟ್ಟೈತೆ. ಬೇಟಾ, ನಿಮ್ದಕ್ಕೆ ಮಮ್ಮಿ ಜನ ನಮ್ದಕ್ಕೆ ಶಾದಿಗೆ ಮಾಡಿಕೊಟ್ರೆ ನಾವು ನಿಮ್ಮಿಬ್ರಿಗೂ ಬ್ಲಾಂಕ್ ಚೆಕ್ಗೆ ಕೊಡ್ತಾರೆ. ಮಾಡ್ಕೊಳ್ಳಿ. ಗೌಡ್ರೆ, ನೀವು ಮಾಡಿದ್ ಒಂದ್ ಸ್ವಲ್ಪನೂ ಸರಿ ಇಲ್ಲ. ಅಮ್ಮನ ವೇಷದಲ್ಲಿ ಇದ್ದಿದ್ದು ರಾಖಿ ಅಂತ ಗೊತ್ತಿದ್ರು ಸೇಟು ಜೊತೆ ಮದ್ವೆ ಮಾಡ್ಕೊಡ್ತೀನಿ ಅಂತ ಹೇಳ್ ಕಳ್ಸಿದ್ರಲ್ಲ. ಮುಂದೆ ಈ ವಿಷಯ ಗೊತ್ತಾಗಿ ಆ ಸೇಟು ಸೂರ್ಯನ ದುಬೈಯಿಂದ ವಾಪಸ್ ಕಳ್ಸಲ್ವಾ? ಮಧುರ ಅವ್ರೆ, ಆ ಕಲ್ಟಿವೇಟರ್ ಬಗ್ಗೆ ನೀವ್ಯಾಕೆ ತಲೆ ಕೆಡ್ಸ್ಕೊಂಡ್ರಿ? ಅವ ಏನೋ ಪ್ಲಾನ್ ಮಾಡ್ಕೊಂಡೆ ಆ ಸೇಟು ಜೊತೆಗೆ ಹೋಗಿರ್ತಾನೆ. ಮಧು, ಅವ್ನು ನೋಡಕ್ ಮಾತ್ರ ಆಫ್ ಮೆಂಟ್ಲು, ಆದ್ರೆ ಅವ್ನು ಮಾಡೋ ಕೆಲಸ ಎಲ್ಲ ಬುದ್ಧಿವಂತಿಕೆದೇ ಆಗಿರುತ್ತೆ. ಜಾನ್ಯೂರೇ, ಗಂಡಸ್ ಮದ್ವೆ ಆಗಕ್ಕಾದ ಅದು ರಂಗಲ್ವಾ? ಪಾರೋರೆ, ಅದು ರಂಗಲ್ಲ, ರಾಂಗ್. ಅದೇ ಆದ. ಪಾರೋರೆ, ಗಂಡು ಹೆಣ್ಣು ಮದುವೆ ಆಗೋದು ಸಾಮಾನ್ಯ, ಆದ್ರೆ ಗಂಡು ಮದುವೆ ಆಗೋದು ಒಂಥರ ಡಿಫ್ರೆಂಟ್. ಆಗ್ಲೇ ಬಿಡಿ, ನಮ್ಗೆ ಚೆಕ್ ಸಿಕ್ತಲ್ಲ ಅಷ್ಟೇ ಸಾಕು. ಬನ್ನಿ ಗೌಡ್ರೆ, ಎಷ್ಟು ಬೇಕೋ ಅಷ್ಟು ಬರ್ಕೊಂಡು ಬ್ಯಾಂಕಿಗೆ ಹಾಕಿ ಬಂದ್ಬಿಡೋಣ. ಅಣ್ಣಪ್ಪನವ್ರಿ, ಬ್ಯಾಂಕ್ ಹಾಕಿದ್ರೆ ಕ್ಲಿಯರ್ ಆಗೋದು ಲೇಟ್ ಆಗೋಯ್ತದೆ. ಬನ್ನಿ ಡಿಸ್ಕೌಂಟ್ ಮಾಡಿಸ್ಕೊಂಬಿಡೋ. ಇಂಡೋರ್ ಕಾಸು ಸಿಗುತ್ತೆ ಅಂದ್ರೆ ಕಾರ್ಪೊರೇಷನ್ ಕಾಸದ್ ಲಾರಿ ಹಿಂದೆ ಬೇಕಾದ್ರೂ ಹೊರಟಾಗ್ತಿರಲ್ವಾ? ನಾವು ಲಾರಿಯಿಂದ ಹೋದ್ರೆ ನೀವು ಲಾರಿನೇ ಹೊಡ್ಕೊಂಡು ಹೋಗ್ಬಿಡ್ತೀರಿ ಅಂತವ್ರು ನೀವು. ಇಬ್ರು ಜಗಳ ಆಡೋದ ನಿಲ್ಲಿಸ್ತೀರಾ? ಅಡಕ್ಕೆ ಅಕ್ಕಬುಲ ದುಬೈಗೆ ಹೋಯ್ತೀನಿ ಅಂದ್ಬಿಟ್ಟು ಒಳ್ಳೆ ಬರ್ತದಲ್ಲ, ಏನಾಯ್ತಪ್ಪ? ಏನಾಯ್ತು ಅಂತ ಹೇಳಿಲ್ಲ ಅಂದ್ರೆ ಬಾಯಿಗೆ ಬೆಳೆ ಪೆಟ್ಬಿಡ್ತೀನಿ. ಇದ್ ಯಾಕೆ ಹೆಂಗಸ್ರ ತರ ಫ್ರೈ ಮಾಡ್ತಿದ್ರಿ? ಯಾನಾಯ್ತು ಅಂತ ಹೇಳಿ. ಪಾರೋರೆ, ಅದು ಫ್ರೈ ಅಲ್ಲ, ಕ್ರೈ. ಸೂರಿ, ಅಳೋದನ್ನ ನಿಲ್ಸಿ ಅದೇನಾಯ್ತಾ ಹೇಳು. ಮಧುರ ಅವ್ರೆ, ಆ ಸೇಟು ದೊಡ್ಡ ಫ್ರಾಡು. ನಂತರ ಎಷ್ಟೋ ಜನಕ್ಕೆ ಮೋಸ ಮಾಡಿ ಯಾಮರ್ಸ್ಬಿಟ್ಟಿದ್ದಾನೆ. ಅಂದ್ರೆ ಅವ್ನು ಕೊಟ್ಟಿರೋ ಚೆಕ್ಕು ಫ್ರಾಡಾ? ಸೂರಿ, ನೀನ್ ಬಂದಿದ್ಯಾ? ರಾಖಿಯಲ್ಲಿ ರಾಕಿನ ನಿಜವಾಗ್ಲೂ ಹೆಂಗಸು ಅನ್ಕೊಂಡು ಎತ್ತಾಕೊಂಡು ಹೋಗ್ಬಿಟ್ಟಿದ್ದಾನೆ. ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ಅವನ ಹಾಗೆ ಇಲ್ಲಿ ಯಾರು ಇಲ್ಲವೇ. ಗೆಟ್ ಔಟ್. ಏನ್ ನಿನ್ ಮಾತಿನ ಅರ್ಥ? ನೀನ್ ಇಲ್ದೆ ನಾನು ಬದುಕಕ್ಕಾಗಲ್ಲ ಅಂತನಾ? ಐ ಸೆಡ್ ಗೆಟ್ ಔಟ್. ಯಾಕೆ ಇಷ್ಟು ಕಿರಿಚ್ತೀಯಾ? ನೀನೇ ಇಷ್ಟು ಗಟ್ಟಿ ನಿರ್ಧಾರ ಮಾಡಿದ್ಯಾ ಅಂದಮೇಲೆ ನಾನು ಇಲ್ಲೇ ಇದ್ರೆ ನನಗೆ ಮರ್ಯಾದೆ ಇರಲ್ಲ. ಬರ್ತೀನಿ. ಹೋಗ್ತೀನಿ ಅಂದವ್ರು ಮತ್ತ್ಯಾಕೆ ವಾಪಸ್ ಬಂದ್ರು? ಇನ್ಯಾವತ್ತು ಬರಲ್ಲ ಅಂತ ಹೇಳಕ್ ಬಂದೆ. ನೀ ಬಂದರೆ ಶ್ರೀರಾಮ ಇದು ತುಂಬಿತು ಶ್ರೀರಾಮ, ನನ್ನ ಮನದಾಗೆ ಆಸೆ ಕಾರಂಜಿಯಾಗಿ ಹೊಣ್ಣಿ ಬಂದಿತು. ಜೀವ ನಿನ್ನ ಸೇರಿತು. ಪರೋರೆ, ನೀವು ತುಂಬಾ ಚೆನ್ನಾಗಿ ಕತ್ತರಿಸ್ತೀರಾ. ಯಾನ್ ಹೇಳ್ತಿದ್ದೀರಿ ಜಾನ್ಯೂರೇ? ಯಾರು ಕತ್ತರಿಸ್ದಿರೋ ಅಂತ ನಾನೇನಾದ್ರೂ ಕತ್ತರಿಸ್ತಿದ್ದೀನ? ಪರೋರೆ, ನಾನು ಹೇಳಿದ್ದು ತರಕಾರಿ ಕತ್ತರಿಸೋದ್ರ ಬಗ್ಗೆ ಅಲ್ಲ, ಇನ್ಯಾವ್ದ್ರ ಬಗ್ಗೆ? ನಗು ಅನ್ನೋ ಕತ್ತಿಯಿಂದ ನನ್ನ ಹೃದಯ ಕತ್ತರಿಸೋದ್ರ ಬಗ್ಗೆ. ನೀವ್ ಯಾನ್ ಹೇಳಿದ್ರು ಅರ್ಥ ಆಗಿಲ್ಲ. నువ్వు కత్తిలా ఉన్నావు ಪಾರು. ಅವ್ರೆ, ಇಷ್ಟೊಂದು ತರಕಾರಿ ಯಾಕೆ ಕಟ್ ಮಾಡ್ತಾ ಇದ್ದೀರಾ? ಜಾನ್ಯೂರೇ, ನಮ್ಮ ಅತ್ತಿಯವ ಫೋನ್ ಮಾಡಿದ್ರು. ನಮ್ಮ ಊರ್ ದಂಡಲ್ಲಿರೋ ಎಡ್ದಿ ಆನಂದ ಸ್ವಾಮಿಗಳು ಹೇಳಿದ್ರಂತೆ, ನಾನು ದಿನ 3 ಹೊತ್ತು 3 ಜನ ಬಡವ್ರಿಗೆ ಉಣ್ಣಕ್ಕಿಟ್ಟು ಅವ್ರ ಕೈಗೆ 50 ರೂಪಾಯಿ 6 ತಿಂಗಳು ಕೊಟ್ರೆ ನಮ್ಮ ಬಾವನ ವ್ಯಾಪಾರ ಚಂದಾಗಾಯ್ತದಂತೆ. ಅದಕ್ಕೆ ಅಡ್ಗೆ ಮಾಡೋವು ಅಂತ ತರಕಾರಿ ಹಚ್ತಾವ್ನಿ. ಆದ್ರೆ ಜಾನ್ಯೂರೇ, 3 ಜನ ಬಡವ್ರನ್ನ ಎಲ್ಲಿಂದ ಹುಡ್ಕನೆ? ಇದಕ್ಕೆ ಹೇಳೋದು ಅನ್ಸುತ್ತೆ, ಮನುಷ್ಯನ ತಂಗ್ಳನ್ನ ಕಿತ್ಕೊಂಡ್ರೆ ದೇವರು ಬಿಸಿಯನ್ನ ಕೊಡ್ತಾನೆ ಅಂತ. ಜಾನ್ಯೂರೇ, ಯಾನ್ ಯೋಚನೆ ಮಾಡ್ತಿದ್ದೀರಿ?
ಪಾರೋರೆ, ಇವತ್ತೊಂದು ಸಣ್ಣ ವಿಷಯಕ್ಕೆ ಮಧು ನನ್ನ ಮನೆಯಿಂದ ಆಚೆಗೆ ಹಾಕ್ಬಿಟ್ಲು. ನನ್ನ ಕೈಲಿ ಕೆಲಸನೂ ಇಲ್ಲ, ಜೇಬಲ್ ದುಡ್ಡು ಇಲ್ಲ, ಮಲ್ಗಕ್ ಮಂಚನೂ ಇಲ್ಲ. ಸದ್ಯದ ಪರಿಸ್ಥಿತಿಲಿ ನನಗಿಂತ ಬಡವ ನಿಮಗೆ ಸಿಗಕ್ ಸಾಧ್ಯನೇ ಇಲ್ಲ. ಒಂದು 6 ತಿಂಗಳು ಅನ್ನ ಹಾಕಿ ಪುಣ್ಯ ಕಟ್ಕೊಳ್ಳಿ ಪಾರೋರೆ. ಜಾನಿ ಅವರೇ, ಮಧುರವ್ರು ನಿಮ್ನ ಯಾಕೆ ಅಟ್ಟಿಂದ ಓಡಿಸಿದ್ರು? ಅದನ್ನ ಯಾಕೆ ಕೇಳ್ತೀರಿ ಪಾರೋರೆ? ನಿಮ್ ತರದವ್ರು ಯಾರೋ ಅನ್ನದಾನ ಮಾಡ್ತಾ ಇದ್ರು, ನಾನಲ್ಲೋಗಿ ಊಟ ಮಾಡಿದೆ. ಅದನ್ನ ನೋಡಿದ ಗೌಡ್ರು ಮಧು ಹತ್ರ ಹೋಗಿ ಫಿಟ್ಟಿಂಗ್ ಇಟ್ಬಿಟ್ಟಿದ್ದಾರೆ. ಅದಕ್ಕೆ ಅವಳು, ನಾನೇನು, ನನ್ನ ಸ್ಟೇಟಸ್ ಏನು, ನೀವು ಬೀದಿಲಿ ಯಾರಾದ್ರೂ ಅನ್ನದಾನ ಮಾಡ್ತಿದ್ರೆ ಅಲ್ಲಿ ಊಟ ಮಾಡ್ಕೊಂಡ್ ಬರ್ತೀರಾ, ಗೆಟ್ ಲಾಸ್ಟ್ ಅಂದ್ಬಿಟ್ಲು. ಅದಕ್ಕೆ ನಾನು ಮನೆ ಬಿಟ್ಟು ಬಂದ್ಬಿಟ್ಟೆ ಪಾರೋರೆ. ಈ ಶ್ರೀಮಂತರೇ ಹೀಗೆ, ದುಡ್ಡಿದೆ ಅಂತ ಅನ್ನದಾನ ಮಾಡ್ತಾರೆ, ಅದೇ ಜಾಗದಲ್ಲಿ ಕೂತ್ಕೊಂಡು ಊಟ ಮಾಡಿ ಅಂದ್ರೆ ಅವಮಾನ ಆಗುತ್ತೆ ಅನ್ಕೋತಾರೆ. ಸರಿಯಾಗಿ ಹೇಳಿದ್ರಿ ಜಾನಿ ಅವರೇ. ಮಧುರವ್ರು ನಿಮ್ನ ಅಟ್ಟಿಂದ ಆಚೆಗೆ ಹಾಕಿದ್ರೆ ಏನಂತೆ? ನಾನಿಲ್ವಾ? ನಾನು ನಿಮ್ನ ಚಂದಾಗಿ ನೋಡ್ಕೋತೀನಿ. ಪಾರೋರೆ, ಹುಟ್ಟಿಸಿದ ಅಪ್ಪ ಅಮ್ಮ ಮಗುಗೆ ಹೆಸರಿಟ್ಟಾಗ ಮಗು ಖುಷಿಯಾಗಿರುತ್ತಲ್ವೋ ಗೊತ್ತಿಲ್ಲ, ಆದ್ರೆ ಪ್ರೇಯಸಿ ಪ್ರೀತಿಯಿಂದ ಆ ಹೆಸರು ಕರೆದಾಗ ತುಂಬಾ ಖುಷಿ ಆಗುತ್ತೆ. ಜಾನಿ ಅವರೇ, ನೀವೇನೋ ಒಬ್ರು ಬಡವ್ರು ಸಿಕ್ಕಿದ್ರಿ, ಇನ್ನ ಇಬ್ರು ಬಡವ್ರು ಬೇಕಲ್ಲ, ಏನ್ ಮಾಡೋದು? ಮುದ್ದುವನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ. ಪಾರುವವರೇ, ಕಷ್ಟದಲ್ಲಿರುವ ಹೆಣ್ಣಿಗೆ ಸಹಾಯ ಮಾಡಲಿಕ್ಕೆ ಮೇಲಿರುವ ಶ್ರೀಕೃಷ್ಣ ಪರಮಾತ್ಮನೇ ಬರ್ಬೇಕಂತೇಳಿಲ್ಲ. ಯಾರಿಗೆ ಸಹಾಯ ಬೇಕು ಅಂತೇಳಿ ಅನಿಸ್ತದೋ ಅನಿಸಿದ ಕೂಡಲೇ ಬರುವವನೇ ಈ ರಾಕಿ. ಇನ್ನು ಮುಂದೆ ನಿಮ್ಮ ಬಡವರ ಲಿಸ್ಟಿನಲ್ಲಿ ನಾನು 2ನೇವನು. ಪಾರೋರೆ, ಯಾವುದೇ ಗುರಿ ಇಲ್ಲದೆ ಇದ್ರು ಬಿಂದಾಸಾಗಿ ಬದುಕ್ತಾ ಇರೋನೇ ಈ ಸೂರಿ. ನಿಮ್ಮ ಬಡವರ ಲಿಸ್ಟ್ನಲ್ಲಿ ನನ್ನ 3ನೇವನಾಗಿ ಸೇರ್ಸ್ಕೋತೀರಾ? ಅಂತೂ 3 ಜನ ಬಿಕಾರಿಗಳು ಸಿಕ್ಕಿದ್ರು. ಅಂದ್ರೆ ಯಾರೋ ಗೊತ್ತಿಲ್ದಿರೋ 3 ಜನ ಬಡವ್ರನ್ನ ಹುಡುಕಿ ಊಟ ಹಾಕೋದಕ್ಕಿನ್ನ ಗೊತ್ತಿರೋ 3 ಜನಕ್ಕೆ ಊಟ ಹಾಕೋದು ಒಳ್ಳೇದಲ್ವಾ ಅಂತ ಹೇಳ್ದಿ. ಬನ್ನಿ ಬನ್ನಿ ಬನ್ನಿ. ಪಾರೋರೆ, ಅವ್ರು ಆಲ್ರೆಡಿ ಲಗೇಜ್ ಸಮೇತ ಬಂದಾಗಿದೆ, ಇನ್ನೆಲ್ಲಿಗೆ ಬನ್ನಿ ಬನ್ನಿ ಅಂತಿದ್ದೀರಾ? ನಾವು ಲಗೇಜ್ ಹೊತ್ಕೊಂಡು ಬಂದದ್ದು, ನೀವಂತ ಚಿನ್ನದ ಮೂಟೆ ಹೊತ್ಕೊಂಡು ಬಂದಿದ್ದೀರಾ? ಐ ಲೈಕ್ ಇಟ್. ಪಾರೋರೆ, ಇವ್ರಿಗೆ ಊಟ ಹಾಕಿದ್ರೆ ಸಾಕಾ ಅಥವಾ ಉಳ್ಕೊಳಕ್ಕೂ ಏನಾದ್ರು ವ್ಯವಸ್ಥೆ ಮಾಡ್ಬೇಕಂತ ಯೋಚನೆ ಮಾಡ್ತಿದ್ದೀರಾ? ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ, ನಾವಿಲ್ಲೇ ಯಾವ್ದಾದ್ರು ಮೂಲೆಯಲ್ಲಿ ಉಳ್ಕೊಂಡ್ಬಿಡ್ತೀವಿ. ಹೌದೌದು ಬರೋರೆ, ನಮ್ಮ ಬಗ್ಗೆ ನೀವು ಎಂತ ಟೆನ್ಷನ್ ಮಾಡಬೇಡಿ. ನೀವು ಹೋಗಿ ಅಡಿಗೆ ಕೆಲಸ ನೋಡ್ಕೊಳ್ಳಿ, ನಮಗೆ ಕಂಡಬಟ್ಟೆ ಹಸಿವಾಗ್ತಾ ಉಂಟು. ಅಯ್ಯೋ ರಾಕಿ ಅವರೇ, ತಡೀರಿ, ನಾನು ಬಿರ್ನೆ ಅಡ್ಗೆ ಮಾಡ್ಕೊಂಡ್ ಬರ್ತೀನಿ. ನಮ್ಮ ಅತ್ತೆಯವ ಹೇಳೋರೆ, ಹಸ್ಕೊಂಬಂದಿರೋ ಬಡವ್ರನ್ನ ಯಾವತ್ತೂ ಕಾಯಿಸ್ಬಾರ್ದು ಅಂತ. ಓಯ್ ಶಿವಕಾರ್ತಿಕೇಯ, ನಿಮಗೆ ಯಾವ ಮೂಲೆ ಬೇಕು ಆ ಮೂಲೆ ಮಲ್ಕೊಳ್ಳಿ, ನಾವಿಬ್ರು ಬೆಡ್ ರೂಮಲ್ಲಿ ಮಲ್ಕೋತೀವಿ. ಉನ್ನಿ ಬಡವ್ರಾ? 1 ನಿಮಿಷ, ನಮ್ಮ ಬಾವಂಗೆ ಒಳ್ಳೇದಾಗ್ಲಿ ಅನ್ಕೊಂತೀನಿ. ಬನ್ನಿ ಗೌಡ್ರೆ, ಬನ್ನಿ. ಊಟದ ಟೈಮಿಗೆ ಸರಿಯಾಗಿ ಬಂದ್ರಿ. ಲೈ ರಾಕಿ, ಅವ್ರಿಗೆ ಜಾಗ ಬಿಟ್ಟು ನೀನು ಆ ಕಡೆ ಕೂತ್ಕೊಳ್ಳ. ಬೇಡ ಬೇಡ ಜಾನಿ ಅವರೇ, ಮೊದಲು ನೀವು 3 ಜನ ಉಣ್ಣಿ, ಆಮೇಲೆ ನಾನು ನಮ್ಮ ಬಾವಂಗೆ ಕೊಡ್ತೀನಿ. ಇಲ್ಲಾಂದ್ರೆ ದೇವ್ರ ಮೆಚ್ಚಕ್ಕಿಲ್ಲ. ಪಾರು, 1 ನಿಮಿಷ ಬಾಲಿ. ಪಾರು, ಏನ್ ಮಾಡ್ತಾ ಇದೆ? ನಿಮ್ಮನ್ನೇ ನೋಡ್ತಾ ಅವ್ರಿ. ಅಲ್ಲ, ಇದನ್ನೇನು ಅಟ್ಟಿ ಅನ್ಕೊಂಬಿಟ್ಟಿದೆಯಾ ಇಲ್ಲ ಚೆನ್ನಮ್ಮ ಚನ್ನಬಸಪ್ಪ ಚೌಟ್ರಿ ಅನ್ಕೊಂಬಿಟ್ಟಿದೆಯಾ? ಸಾಲ ಕುಂಟು ಉಣ್ಣಕ್ಕಿಕ್ತಾರೆ, ಎಲ್ಲಿ ತಂದ್ಕೊಡ್ಲಿ? ಗೊತ್ತು ಅನ್ನಿ ಬಾವು, ಇದೆಲ್ಲ ಮಾಡ್ತಿರೋ ನಾನು ನಿಮ್ಮ ಒಳ್ಳೇದಕ್ಕೆಯಾ? ಒಳ್ಳೇದಕ್ಕೆ ಒಳ್ಳೇದಕ್ಕೆ. ಅಡ ಕೆಕ್ಕಬುಲ ಕಾಡಂದೆ ಮೇಯಂಗ್ ಮೇಯ್ತಲ್ಲಡ ಕೊಚ್ಚಿ ನಿಧಾನ ಕುಣ್ಣಡ ಉಣ್ಣ ಪೋರ್ಸ್ಗೆ ಅಂದಗಳು ನೆಟ್ಟಾಗ್ಬಿಟ್ಟು ಗಂಟ್ಲಿಗೆ ಸಿಗಾಕೊಂಬಿಟ್ಟದು. ಸುಮ್ಮನೆ ಇರ್ಲಿಕ್ಕೆ ಆಗುದಿಲ್ವಾ? ಪಾಪ ನಮ್ಮ ತಪ್ಪಲೆ ಈಗಷ್ಟೇ ಶುರು ಮಾಡಿದ್ದಾರೆ, ಮಧ್ಯದಲ್ಲಿ ಅಂತ ನಿಮ್ಮದು ಪಿರಿ ಪಿರಿ. ಕರೆಕ್ಟಾಗಿ ಹೇಳ್ದ ಕಣ ರಾಕಿ. ಹಪ್ಳ ಕೊಡ. ನಿನ್ನ ಹತ್ರ ಇರೋದು ದಾಣೆ ಕಿವಿಯ ಹಪ್ಳ ಕೊಡ. ಶಕ್ತಿ ಕಳ್ಕೊಂಡಿರೋ ಶಕ್ತಿಮಾನ್, ತಗೋ ಶಕ್ತಿ ಮಾಡಿಸ್ಕೋ. ಗೌಡ್ರೆ, ಕಾಫಿನ ಈ ರೀತಿ ಸರ್ವ್ ಮಾಡಿದ್ದೀರಾ? ದೀಪ ಎಲ್ಲ ಗಲೀಜಾಗಿದೆ, ಬಂದ್ ಇದನ್ನ ಕ್ಲೀನ್ ಮಾಡಿ ಅಂತ ಅನ್ಸುತ್ತೆ. ನಾನು ಅಫೇರ್ ಇಟ್ಕೊಂಡ್ರೆ ಜಾನಿ ಕೋಪ ಬರೋದ್ ಗ್ಯಾರಂಟಿ. ಈ ಐಡಿಯಾ ನಿಮ್ಗೆ ವರ್ಕೌಟ್ ಆಗಲ್ಲ, ಬೇರೆ ಐಡಿಯಾ ಕೊಡ್ತೀನಿ. ಕೈ ತುತ್ತು ಕೊಟ್ಟೋಳೆ, ಐ ಲವ್ ಯು ಮೈ ಮದರ್ ಇಂಡಿಯಾ.